ಕೇಂದ್ರದ ಬಿಜೆಪಿ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿರುವ ರಾಜ್ಯಪಾಲರಿಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ರವರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು, ಸಂವಿಧಾನ ವಿರೋಧಿ ನಡೆಯನ್ನು ಅನುಸರಿಸುತ್ತಿರುವ ರಾಜ್ಯಪಾಲರ ವಿರುದ್ಧ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ ಸಂಪಾಜೆ ವಲಯ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನಾ ಪಾದಯಾತ್ರೆಯು ಕಲ್ಲುಗುಂಡಿಯ ಮುಖ್ಯಪೇಟೆಯಲ್ಲಿ ಆಗಸ್ಟ್ 20ರಂದು ನಡೆಯಿತು. ಪ್ರತಿಭಟನಾ ಪಾದಯಾತ್ರೆಯು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಕುಂಞಿ ಗೂನಡ್ಕ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿ ಚಾಲನೆ ನೀಡಿದರು. ನೆಚ್ಚಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರತಕ್ಕಂಥ ಸಿದ್ದರಾಮಯ್ಯರವರ ಮೇಲೆ ಕರ್ನಾಟಕದ ನಮ್ಮ ಸರ್ಕಾರದ ಮೇಲೆ ರಾಜ್ಯಪಾಲರ ಮುಖಾಂತರ ಒಂದು ಪ್ರಜಾಪ್ರಭುತ್ವ ಈ ರಾಷ್ಟ್ರದಲ್ಲಿ ಸಂವಿಧಾನವಾಗಿ ಚುನಾಯಿತರಾದಂತಹ ಈ ಸರ್ಕಾರವನ್ನು ರಾಜ್ಯಪಾಲರ ಮುಖಾಂತರ ಸುಳ್ಳು ಕೇಸುಗಳನ್ನು ಹಾಕಿ ಮುಖ್ಯಮಂತ್ರಿಗಳನ್ನ ಬಂಧನ ಮಾಡತಕ್ಕಂಥ ಅವರ ಮೇಲೆ ಎಫ್ಐಆರ್ ಹಾಕತಕ್ಕಂಥ ಕೆಲಸವನ್ನ ಇವತ್ತು ರಾಜ್ಯಪಾಲರು ಮಾಡ್ತಾ ಇದ್ದಾರೆ. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿ ಜನಪರವಾದಂಥ 5 ಗ್ಯಾರಂಟಿಗಳನ್ನು ಕೊಟ್ಟು ಕರ್ನಾಟಕದಲ್ಲಿ 136 ಸ್ಥಾನಗಳನ್ನು ಗೆದ್ದು ಇಡೀ ನಮ್ಮ ದೇಶದಲ್ಲಿ ಬಲಿಷ್ಠವಾಗಿರತಕ್ಕಂಥ ಒಂದು ಸರ್ಕಾರ ಇದ್ರೆ, ಒಬ್ಬ ಜನಪ್ರಿಯ ನಾಯಕ ಇದ್ರೆ ಅದು ಸಿದ್ದರಾಮಯ್ಯ. ಅಂತಹ ಸಿದ್ದರಾಮಯ್ಯವರನ್ನ ಬಂಧಿಸಿ ಇವತ್ತು ಏನು ದೂರು ಕೊಟ್ಟು ನಾವು ನಮ್ಮ ರಾಜ್ಯಪಾಲರ ಆ ಕುರಿತಿಗೆ ಅದು ತಕ್ಕದಾದಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದ್ರೆ ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರದ ಒಂದು ಕೈಗೊಂಬೆಯಾಗಿ ಒಂದು ರಾಜ್ಯಪಾಲರು ಇವತ್ತು ವರ್ತಿಸುತ್ತಿರುವುದು ಬಹಳ ವಿಷಾದನೀಯ ಮತ್ತು ಬಹಳ ನಮ್ಮ ಈ ಒಂದು ಪ್ರಜಾಪ್ರಭುತ್ವಕ್ಕೆ ಬಹಳ ಒಂದು ದೊಡ್ಡವಾದಂತಹ ಒಂದು ತಪ್ಪು ಚುಕ್ಕಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 400ಕ್ಕಿಂತ ಮಿಂಚಿ ಸ್ಥಾನವನ್ನು ಗೆಲ್ತೇವೆ ಅಂತ ಹೇಳ್ತಕ್ಕಂಥ ಘೋಷಣೆಯನ್ನು ಮುಗುಕಿಕೊಂಡು ಎಲ್ಲ ಕಡೆ ಪ್ರಚಾರವನ್ನು ಮಾಡಿದರು. ಇವತ್ತು ಸ್ಪಷ್ಟ ಬಹುಮತ ಇಲ್ಲದೆ ಇರತಕ್ಕಂಥ ಸರ್ಕಾರವನ್ನು ನಿರ್ಮಾಣ ಮಾಡಿಕೊಂಡು ಹಿಂದಿನ ಬಾಗಿಲಿಂದ ಏನು ಚುನಾವಣೆ ಸಂದರ್ಭದಲ್ಲಿ ದಿಲ್ಲಿಯ ಮುಖ್ಯಮಂತ್ರಿಗಳು, ಅದೇ ರೀತಿ ಪಶ್ಚಿಮ ಬಂಗಾಳ ಇನ್ನಿತರ ಪ್ರಭಾವಿ ನಾಯಕರುಗಳನ್ನು ಜೈಲಲ್ಲಿ ಕೂತುಗೊಳಿಸಿ ತನ್ನ ಪ್ರಚಾರವನ್ನು ಮಾಡಿರ್ತಕ್ಕಂಥ ಮೋದಿಯವರಿಗೆ ಜನ ತಕ್ಕ ಉತ್ತರವನ್ನು ಕೊಟ್ಟರೂ ಸಹ ಮತ್ತೆ ಪಾಠವನ್ನು ಕಲಿಯದೆ ಕರ್ನಾಟಕದ ಕಡೆ ಕೈ ಜೋಡಿಸ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಏನು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಸಂದರ್ಭದಲ್ಲಿ ಯಾವ ರೀತಿಯ ಭ್ರಷ್ಟಾಚಾರಗಳು ಆಯಿತು ಅಂತ ಹೇಳೋದನ್ನು ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರು ಹೋರಾಟ ಮಾಡೋದರ ಮುಖಾಂತರ ಹೊರತರಲಿಕ್ಕೆ ಪ್ರಯತ್ನ ಪಟ್ಟರು. ಅದನ್ನು ತಿರುಗುಬಾಣವಾಗಿ ಕಾಂಗ್ರೆಸ್ನ ಮೇಲೆ ಬಿಡಬೇಕು ಅಂತ ಹೇಳ್ತಕ್ಕಂಥ ಒಂದು ಉದ್ದೇಶದಿಂದ ಕೇವಲ ಸುಳ್ಳು ಆಪಾದನೆಯನ್ನು ಮಾಡಿಕೊಂಡು ಸುಳ್ಳನ್ನೇ ಸುಳ್ಳಾಗಿ ಹೇಳಿಕೊಂಡು ಸತ್ಯ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇದು ಸಫಲವಾಗುವುದಿಲ್ಲ. ಯಾವತ್ತು ಕರ್ನಾಟಕದಲ್ಲಿ ಬಡವರ ಪರವಾಗಿರ್ತಕ್ಕಂಥ ಒಂದು ಸರ್ಕಾರ ಇದೆ ಅಂತ ಹೇಳತಕ್ಕಂಥದ್ದು ಮತ್ತು ಬಡವರ ಪರವಾಗಿ ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕನಿದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳ್ತಕ್ಕಂಥನ್ನು ಜನ ಇವತ್ತು ತೋರಿಸ್ತಾರೆ. ಇದಕ್ಕೆಲ್ಲ ಉದಾಹರಣೆ ಬಹುಶಃ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಮಾತೆಯರನ್ನು ನೋಡಿದಾಗ ಇದು ಸ್ಪಷ್ಟ ಆಗ್ತದೆ. ಏನು ಇವತ್ತು ನಮ್ಮ ಪರವಾಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಯ ಮೇಲೆ ಸುಳ್ಳು ಆಪಾದನೆ ಮುಖಾಂತರ ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿಕೊಂಡು ಅಸ್ಥಿರಗೊಳಿಸತಕ್ಕಂಥ ಕೆಲಸಕ್ಕೆ ಪ್ರಯತ್ನ ಮಾಡತಕ್ಕಂಥಕ್ಕೆ ನಮ್ಮೆಲ್ಲರ ಅಧಿಕಾರ ಇದೆ ಅಂತ ಹೇಳ್ತಕ್ಕಂಥದ್ದು ಇವತ್ತು ಸಂಪಾಜೆಯ ಮಾತೆಯರು ಎಲ್ಲರೂ ಬಂದು ಸೇರುವುದರ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ. ಬಹುಶಃ ಮುಂದೆ ನಾವು ಹೆಚ್ಚು ಮಾತಾಡೋದಿಲ್ಲ. ಈ ರಾಜ್ಯದಲ್ಲಿ ಬಹುಶಃ ನಿಮಗೆ ಜನ ತಕ್ಕ ಪಾಠವನ್ನು ಕಲಿಸಿ ನೀವು ಎಲ್ಲಿ ಕೂತುಕೊಳ್ಬೇಕು ಅಲ್ಲಿ ಕೂತುಕೊಳ್ಳಿ ಅಂತ ಹೇಳ್ತಕ್ಕಂಥದ್ದನ್ನು ಮಾಡಿ ಕಳಿಸಿದ್ದಾರೆ. ಬಹುಶಃ ವಿರೋಧ ಪಕ್ಷವಾಗಿ
ಈ ರಾಜ್ಯದ ಅಭಿವೃದ್ಧಿಯ ಬಗ್ಗೆ, ಅದೇ ರೀತಿ ಈ ರಾಜ್ಯದಲ್ಲಿ ಆಗಬೇಕಾದ ಕೆಲಸಗಳ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯುವುದರ ಮುಖಾಂತರ ಕೆಲಸವನ್ನು ಮಾಡಿ ಇನ್ನೊಬ್ಬರನ್ನು ಕುರ್ಚಿಯಿಂದ ಕೆಳಗಿಳಿಸಿ ನಾವು ಕೂತುಕೊಳ್ಬೇಕು ಅಂತ ಹೇಳ್ತಕ್ಕಂಥ ಪ್ರಯತ್ನ ಮಾಡತಕ್ಕಂಥ ಕೇವಲ 2 MP ಸ್ಥಾನವನ್ನು ತೆಗೆದುಕೊಂಡು ಕೇಂದ್ರದಲ್ಲಿ ಇವತ್ತು ಮಂತ್ರಿಯಾಗಿದ್ದೇನೆ ಅಂತೇಳಿ ದುರಹಂಕಾರದಿಂದ ಇರತಕ್ಕಂಥ ಕುಮಾರಸ್ವಾಮಿಯ ಹಿಂದೆ ಚೇಣಗಳಂತೆ ಓಡುವಂತ ಕೆಲಸಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹಳ ಬೇಸರ ಆಗ್ತದೆ. ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ರಾಜ್ಯದ ಒಬ್ಬ ನಾಯಕ, ಅದು ಕೇವಲ 2 MP ಗಳನ್ನು ಗೆದ್ದಿರ್ತಕ್ಕಂಥ ಒಬ್ಬ ನಾಯಕನನ್ನು ಹಿಡ್ಕೊಂಡು ಇವತ್ತು ರಾಜ್ಯ ಸರ್ಕಾರವನ್ನು ಅಸ್ಥಿರ ಮಾಡಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ, ಕೈಗೊಂಬೆಯಾಗಿ ಕೆಲಸ ಮಾಡತಕ್ಕಂಥ ರಾಜ್ಯಪಾಲರಿಗೂ ಸಹ ನಾವು ಧಿಕ್ಕಾರವನ್ನು ಕೂಗುತ್ತಾ, ಬಹುಶಃ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಪಕ್ಷದ ಎಲ್ಲ ನಾಯಕರುಗಳಿಗೆ ಸಂಪಾಜ ವಲಯ ಕಾಂಗ್ರೆಸ್ಸಿನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ. ಕಲ್ಲುಗುಂಡಿಯ ಕೂಲಿ ಶೆಡ್ನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಒಗ್ಗೂಡಿ ಬೋಲೋ ಭಾರತ್ ಮಾತಾ ಕಿ ಜೈ, ತೊಲಗಲಿ ತೊಲಗಲಿ ರಾಜ್ಯಪಾಲರು ತೊಲಗಲಿ, ಗೋ ಬ್ಯಾಕ್ ಗವರ್ನರ್, ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಘೋಷಣೆಗಳನ್ನು ಕೂಗುತ್ತಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಚೇರಿಯ ಮೂಲಕ ಸಾಗಿ ಬಂದು ಬಳಿಕ ಕೆನರಾ ಬ್ಯಾಂಕ್ ಮುಂಭಾಗದಲ್ಲಿ ಪ್ರತಿಭಟನಾ ಸಭೆಯನ್ನು ನಡೆಸಲಾಯಿತು. ಈ ವೇಳೆ ಸಂಪಾಜಿ ವಲಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸೋಮಶೇಖರ್ ಕೊಯಿಂಗಾಜೆ, ಕೆಪಿಸಿಸಿ ಪ್ರಚಾರ ಸಮಿತಿ ಸಂಯೋಜಕ ಕೆಪಿ ಜಾನಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಮುಖಂಡ ಲಕ್ಷ್ಮೀಶ ಗಬಲಡ್ಕ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸುವ ರಾಜ್ಯಪಾಲರ ವಿರುದ್ಧ ಮತ್ತು ನಾಡಿನ ಜನತೆಗೆ ಮಾಡುವ ಭ್ರಷ್ಟಾಚಾರ ಬಗ್ಗೆ ಉದ್ದೇಶಪೂರ್ವಕವಾಗಿ ಮಾತುಗಳನ್ನಾಡಿದರು. ಪಟ್ಟಿಯನ್ನು ಇಳಿಕೆ ಮಾಡಿ ಜನಸ್ನೇಹಿಯಾದಂತಹ ಒಂದು ಸೊಸೈಟಿ ಆಗುವಾಗ ಮಾಡಿದ ಸಿದ್ದರಾಮಯ್ಯ ಅದಕ್ಕೆ ದೊಡ್ಡ ಪುಣ್ಯದ ಕೆಲಸ ಬೇಕಾ? ಬಯಲು ಸೀಮೆಯಿಂದ ಉತ್ತರ ಕರ್ನಾಟಕದಿಂದ ಸಾವಿರಾರು ಜನ ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಬರ್ತಾರೆ. ಅವರ ಹತ್ರ ಇರುವುದು ಬರೀ 20 ರೂಪಾಯಿ 30 ರೂಪಾಯಿ. ಅವರ ಜೀವನ ಅವರ ಬಸ್ ಹತ್ತಿರಲಿಲ್ಲ, ಅವರ ಊರು ಬಿಟ್ಟು ಅವರ ಗ್ರಾಮ ಬಿಟ್ಟು ಅವರು ಹೊರಗೆ ಹೋದವರೆಲ್ಲ. ಅಂತವರು ತೀರ್ಥಕ್ಷೇತ್ರ ಯಾತ್ರೆ ಮಾಡುವಾಗ ಮಾಡಲಿಕ್ಕೆ ಕಾರಣ ಆದದ್ದು ಸಿದ್ದರಾಮಯ್ಯ. ಅದಕ್ಕಿಂತ ದೊಡ್ಡ ಧರ್ಮ ಬೇಕು? ನಮ್ಮ ಮನೆಯ ಹೆಣ್ಣು ಮಕ್ಕಳು ಇವತ್ತು ಏನಾಗಿದೆ ಅಂತ ಕೇಳಿದ್ರೆ ಇಡೀ ರಾಜ್ಯದ ತುಂಬಾ ಬೇರೆ ಬೇರೆ ಸ್ವಸಹಾಯ ಗುಂಪುಗಳು ಆವರಿಸಿಕೊಂಡಿದೆ. ಇದ್ರೆ ಇನ್ನೊಂದು ಅಡ್ಡ ಪರಿಣಾಮ ಏನಾಗಿದೆ ಅಂತ ಕೇಳಿದ್ರೆ ಸೋಮವಾರದಿಂದ ಶನಿವಾರಕ್ಕವರೆಗೂ ದುಡಿದಂತಹ ದುಡ್ಡು ನವೋದಯ ಸಂಘಕ್ಕೆ, ಧರ್ಮ ಸಂಘಕ್ಕೆ, ಶ್ರೀ ಸಂಘಕ್ಕೆ, ಸಂಜೀವಿನಿ ಸಂಘಕ್ಕೆ ಸಂಘಗಳಿಗೆ ಕಟ್ಟಿ ಆದಿತ್ಯವಾರ ಆಗುವಾಗ ನಮ್ಮ ಮನೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆಯವರೆಗೂ 6 ದಿನಗಳ ಕಾಲ ದುಡಿದ ಹೆಣ್ಣು ಮಕ್ಕಳ ಕೈ ಕಿಸಕಾಲೆ ಹೋಗಬೇಡಿ. ತಿಂಗಳಿಗೆ 2,000 ರೂಪಾಯಿಯನ್ನು ಕೊಡುವುದರ ಮೂಲಕವಾಗಿ ನಮ್ಮ ಅಮ್ಮನ ಕಣ್ಣಲ್ಲಿ ನಗುವಿನ ಕಣ್ಣೀರು ಬರುವಾಗ ಮಾಡಲಿಲ್ಲ, ಅವರು ಆನಂದ ಬಾಷ್ಪ ಬರುವಾಗ ಮಾಡಲಿಲ್ಲ. ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಖುಷಿಯಲ್ಲಿ ಇರ್ತಾರೋ, ಯಾವ ಊರಿನಲ್ಲಿ ಹೆಣ್ಣು ಮಕ್ಕಳು ನಲಿತಾ ಇರ್ತಾರೆ, ಯಾವ ಊರಿನಲ್ಲಿ ಹೆಣ್ಣು ಮಕ್ಕಳು ಸಂತೋಷದಲ್ಲಿ ಇರ್ತಾರೋ ಅದಕ್ಕಿಂತ ದೊಡ್ಡ ಧರ್ಮ ಬೇಕಾ? ಇಂತಹ ಧರ್ಮಬದ್ಧವಾಗಿರುವಂತಹ ಧಾರ್ಮಿಕ ಮನುಷ್ಯನನ್ನ, ಇಂತಹ ನೀತಿವಂತ ಮನುಷ್ಯನನ್ನ ಕೇಂದ್ರದ ಆಡಳಿತ ಮಾಡುವಂತಹ ಬಿಜೆಪಿ ಸರ್ಕಾರ ರಾಜ್ಯಪಾಲರನ್ನ ಬಳಕೆ ಮಾಡಿಕೊಂಡು ಇಳಿಸಲಿಕ್ಕೆ ನೋಡ್ತದಲ್ಲ, ಇದಕ್ಕಿಂತ ದೊಡ್ಡ ಅಧರ್ಮ ಬೇಕಾ? ಹಾಗಾಗಿ ಇವತ್ತು ನಾವು ಸೇರಿರುವ ಜನ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಂದದ್ದಲ್ಲ, ಸಿದ್ದರಾಮಯ್ಯರ ಪರವಾಗಿ ಬಂದದ್ದಲ್ಲ, ಬದಲಾಗಿ ಧರ್ಮದ ಪರವಾಗಿ ಬಂದವರು ನಾವೆಲ್ಲ, ನ್ಯಾಯದ ಪರವಾಗಿ ಬಂದವರು, ಒಂದು ಆದರ್ಶ ರಾಜಕಾರಣಿಯ ಪರವಾಗಿ ಬಂದವರು ನಾವು. ಬಂಧುಗಳೇ, 2011ನೇ ಇಸವಿಯ ಜನವರಿ ತಿಂಗಳಲ್ಲಿ 1,600 ಪುಟಗಳ ಬೃಹತ್ ಆರೋಪ ಪಟ್ಟಿ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪರ ಮೇಲೆ ಬಂದಿತ್ತು. ಅದು ಆಧಾರ ಸಹಿತವಾಗಿ ಇವರು ಅಪರಾಧಿ, ಇವರ ಆರೋಪಿ, ಇವರ ಅಪರಾಧಿ ಆಗ್ತಾರೆ ಅನ್ನುವಂತಹ ತನಿಖಾ ವರದಿ ಆಗಿತ್ತು. ಆವಾಗ ವಿಚಾರಣೆಗೆ ಅನುಮತಿ ಕೊಟ್ಟಿದ್ರು ರಾಜ್ಯಪಾಲರು. ಆದ್ರೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿಲ್ಲ. ಅವರು ಯಾವಾಗ ಕೊಟ್ಟದ್ದು ಅಂತ ಕೇಳಿದ್ರೆ ಆಗಸ್ಟ್ ತಿಂಗಳಲ್ಲಿ ರಾಜೀನಾಮೆ ಕೊಟ್ಟದ್ದು. ಅವರು ಜೈಲಿಗೆ ಹೋಗಲು ರಾಜೀನಾಮೆ ಕೊಟ್ಟದ್ದು. ಆದ್ರೆ ಇವತ್ತು ಆಧಾರವೇ ಇಲ್ಲದಂತಹ, ತಿಳ್ಕೋಬೇಕು ನಾವೆಲ್ಲ, ಸಿದ್ದರಾಮಯ್ಯರ ವಿರುದ್ಧ ಆರೋಪದಲ್ಲಿ ಎಲ್ಲಿಯೂ ಸಿದ್ದರಾಮಯ್ಯರವರ ಶಿಫಾರಸು ಪತ್ರ ಇಲ್ಲ. ಯಡಿಯೂರಪ್ಪ ಪ್ರಕರಣವನ್ನು ಮತ್ತು ಈ ಪ್ರಕರಣವನ್ನು ಒಂದೇ ಕಡೆ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಕೇಳಿದ್ರೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಆದಂತಹ ನೋಟಿಫಿಕೇಶನ್ ಸಂಗತಿ ಅಲ್ಲ ಇದು. ಇದು ಬೊಮ್ಮಾಯಿ ಸರ್ಕಾರ ಮಾಡಿದ್ದು. ಬೊಮ್ಮಾಯಿ ಸರ್ಕಾರ ಮಾಡಿದ್ದು. ಸಿದ್ದರಾಮಯ್ಯ ಅವರ ಯಾವುದೇ ರೀತಿಯ ಶಿಫಾರಸು ಪತ್ರ ಇಲ್ಲ, ಅವರ ಹೆಸರಿಲ್ಲ. ಯಾವುದೇ ರೀತಿಯಲ್ಲಿ ಇವರು ಶಾಮೀಲು ಆಗದೆ ಇದ್ರೂ ಕೂಡ
ಒಬ್ಬ ವ್ಯಕ್ತಿಯನ್ನ ಮತ್ತೊಂದು ಉದಾಹರಣೆ ಕೊಡ್ತೇನೆ ನಾನು. ಕರ್ಣನನ್ನ ಮತ್ತು ಜಯದ್ರಥನನ್ನ ಬಳಕೆ ಮಾಡಿಕೊಂಡು ದ್ರೋಣಾಚಾರ್ಯ ಭೀಷ್ಮಾಚಾರ್ಯರ ಅಭಿಮನ್ಯುವನ್ನು ಕೊಂದ್ರು. ಇವತ್ತು ಇದೇ ಕೇಂದ್ರ ಸರ್ಕಾರ ಇದೇ ರಾಜ್ಯಪಾಲರನ್ನ ಮುಂದೆ ಇಟ್ಟುಕೊಂಡು ಶಕುನಿಯ ಕುಟಿಲತನವನ್ನ, ಜಯದ್ರಥನ ಅಹಂಕಾರದ ನಡವಳಿಕೆಯನ್ನು ತೋರಿಸ್ತಾ ಇದ್ದಾರೆ. ನಾವೆಲ್ಲ ಕಂಡಿದ್ದೇವೆ. ರಾಜ್ಯದ ವಿರೋಧ ಪಕ್ಷದ ನಾಯಕರ ಮೇಲಿರತಕ್ಕಂತಹ ಭ್ರಷ್ಟಾಚಾರದ ಸರಮಾಲೆಗಳು. ಇದೇ ರಾಜ್ಯಪಾಲರ ಬಳಿಯಲ್ಲಿ ಸುಮಾರು 1 ವರ್ಷಗಳಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿಕೊಂಡು ಇದೇ ಕುಮಾರಸ್ವಾಮಿಯವರ ಮೇಲೆ, ಯಡಿಯೂರಪ್ಪರ ಮೇಲೆ, ಜನಾರ್ದನ ರೆಡ್ಡಿಯ ಮೇಲೆ, ಈ ರೀತಿ ಅನೇಕ ವಿರೋಧ ಪಕ್ಷದ ನಾಯಕರ ಮೇಲೆ ಪ್ರಾಸಿಕ್ಯೂಷನ್ಗೆ ಯಾವುದೋ ಒಬ್ಬ ಸಾರ್ವಜನಿಕ ವ್ಯಕ್ತಿ ಕೊಟ್ಟದ್ದಲ್ಲ. ಸರ್ಕಾರಿ ಸಂಸ್ಥೆಗಳು, ಲೋಕಾಯುಕ್ತಗಳು ಕೊಟ್ಟಿರತಕ್ಕಂತಹ ಬೇಡಿಕೆಗೆ ಈವರೆಗೂ ಯಾವುದೇ ರೀತಿಯ ಅನುಮತಿಯನ್ನು ಕೊಡಲಿಲ್ಲ. ಇದೀಗ ಸಿದ್ದರಾಮಯ್ಯರವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಆದ್ರೆ ನಾವು ಅರ್ಥ ಮಾಡಿಕೊಳ್ಬೇಕಾಗಿರತಕ್ಕಂತಹ ಸತ್ಯಗಳು ಕೆಲವಿದೆ. ಬಿಜೆಪಿಯವರು ಮಾಡ್ತಾ ಇರ್ತಕ್ಕಂತಹ ಹಕ್ಕೊತ್ತಾಯದಲ್ಲಿ ಕೂಡ ನ್ಯಾಯ ಇದೆ. ಆದ್ರೆ ಸತ್ಯ ಎಷ್ಟಿದೆ ಅನ್ನತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾಗ್ತದೆ. ಸತ್ಯ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅನ್ನತಕ್ಕಂತಹ ವ್ಯಕ್ತಿ ಈ ಒಂದು ಮೂಢ ಕೇಸಿಗೆ ಸಂಬಂಧಪಟ್ಟು ಅಕ್ಯೂಸ್ಡ್ಗೆ ಅಲ್ಲ, ಅದರ ಚಿತ್ರದಲ್ಲೇ ಇಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯರವರ ಮಡದಿಗೆ ಅವರ ಮನೆಯವರು ಕೊಟ್ಟಿರ್ತಕ್ಕಂತಹ, ದಾನವಾಗಿ ಕೊಟ್ಟಿರ್ತಕ್ಕಂತಹ ಜಾಗ 3 ಚಿಲ್ಲರೆ ಎಕರೆ ಜಾಗ. ಆ ಜಾಗ ಮೂಡಾದವರು ಕಬಳಿಸಿದ್ರು ಎನ್ನುವ ಕಾರಣಕ್ಕಾಗಿ ನ್ಯಾಯಯುತವಾದ ಬೇಡಿಕೆಯನ್ನು ಅವರು ಇರ್ತಾರೆ, ನನಗೆ ಅನ್ಯಾಯ ಆಗಿದೆ, ಪರಿಹಾರವನ್ನು ಕೊಡಿ ಅಂತೇಳಿ. ಹಾಗೆ ಕೆಲವಾರು ವರ್ಷಗಳು ಹೋದ ನಂತರ ಮೂಡಾದವರಿಗೆ ಬೇರೆ ದಾರಿ ಇಲ್ಲ, ಸರ್ಕಾರಕ್ಕೆ ಬೇರೆ ದಾರಿ ಇಲ್ಲ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯರ ಮಡದಿಯವರಲ್ಲಿ ಮಾತನಾಡಿಬಿಟ್ಟು 14 ಸೈಟ್ಗಳನ್ನು ವಿತರಣೆ ಮಾಡ್ತಾರೆ. ಕೇವಲ ಇದು ಸಿದ್ದರಾಮಯ್ಯರ ಮಡದಿಗೆ ಮಾತ್ರ ಮಾಡಿರ್ತಕ್ಕಂಥದ್ದಲ್ಲ, 100 ಜನಗಳಿಗೆ ಈ ರೀತಿಯ ಪರಿಹಾರವನ್ನು ಈಗಾಗಲೇ ಕೊಟ್ಟಾಗಿದೆ. ಸಂಪಾಜೆ ವಲಯ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿ ಟಿಐ ಲೂಕಾಸ್, ದಕ್ಷಿಣ ಕನ್ನಡ ಸಂಪಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮತಿ ಶಕ್ತಿವೇಲು, ಉಪಾಧ್ಯಕ್ಷ ಎಸ್ಕೆ ಹನೀಫ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಿಕೆ ಹಮೀದ್, ಕೊಡಗು ಸಂಪಾಜೆ ವಲಯ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಪಿಎಲ್, ನಾಪೋಕ್ಲು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ರಾಜೇಶ್ವರಿ ಕೆಕೆ, ಕೊಡಗು ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಪ್ರಮುಖ ಸೂರಜ್ ಹೊಸೂರು, ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಅಬುಸಾಲಿ, ಸುಳ್ಯ ನಗರ ಪಂಚಾಯತ್ ಸದಸ್ಯ ಶರೀಫ್ ಕಂಠಿ, ಕೆಪಿಸಿಸಿ ವಕ್ತಾರ ಶೌವಾದ್, ಸಂಪಾಜೆ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಕೆಆರ್ ಜಗದೀಶ್ ರೈ, ಸುಂದರಿ ಮುಂಡಡ್ಕ, ಲಿಸಿ ಮೊನಾಲಿಸಾ, ವಿಮಲಾ ಪ್ರಸಾದ್, ಅನುಪಮಾ, ದಕ್ಷಿಣ ಕನ್ನಡ ಸಂಪಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕ ಎಚ್ಎ ಹಮೀದ್, ಪಿಎಸ್ ಯಮುನಾ, ಗ್ಯಾರಂಟಿ ಸಮಿತಿ ಸದಸ್ಯರುಗಳಾದ ಕಾಂತಿ ಬಿಎಸ್, ರಾಜು ನೆಲ್ಲಿಕುಮೇರಿ, ಕಾಂಗ್ರೆಸ್ ಪ್ರಮುಖರಾದ ಜಿಲ್ಲಾ ಅಲ್ಪಸಂಖ್ಯಾತ ಉಪಾಧ್ಯಕ್ಷ ಇಬ್ರಾಹಿಂ ಎಕೆ, ರಹೀಂ ಬೀಜದಕಟ್ಟೆ, ಅರಂತೋಡು ಅಲ್ಪಸಂಖ್ಯಾತ ಘಟಕದ ಜುಬೈರ್, ಅಣ್ಣಾದೊರೈ ಅಡ್ಯಡ್ಕ, ಆಲೆಟ್ಟಿ ಗ್ರಾಮ ಪಂಚಾಯತ್ ಸದಸ್ಯ ಸತ್ಯಕುಮಾರ್ ಅಡಿಂಜ, ಧರ್ಮಪಾಲ ಕೊಯಿಂಗಾಜೆ, ಮಾಜಿ ಉಪಾಧ್ಯಕ್ಷ ಹರೀಶ್ ಕೊಯಿಂಗಾಜೆ ಹಾಗೂ ಶಹೀದ್ ಪಾರೆ, ನಾಸಿರ್ ಉಗ್ರಾಣಿ, ಚೆಂಬು ವಲಯ ಕಾಂಗ್ರೆಸ್ ಮುಖಂಡರಾದ ರವಿರಾಜ್ ಹೊಸೂರು, ನವೀನ್ ರಾಮಕಜೆ, ವಸಂತ ಪೆಲ್ತಡ್ಕ, ತಾಜು ಮೊಹಮ್ಮದ್ ಸಂಪಾಜೆ, ಎ ಉಮ್ಮರ್ ಗೂನಡ್ಕ, ಶಮೀರ್ ತಾಜ್ ಸಂಪಾಜೆ, ಎಕೆ ಹನೀಫ್, ರಿತಿನ್ ಡೆಮ್ಮಾಲೆ, ಎಸ್ಪಿ ಅಬ್ದುಲ್ ರಹಮಾನ್, ಬೆಂಜಮಿನ್ ಡಿಸೋಜಾ, ಶಿವಲಿಂಗ ಎರುಕಡಪು, ಸೆಬಾಸ್ಟಿನ್ ನೆಲ್ಲಿಕುಮೇರಿ ಹಾಗೂ ಮತ್ತಿತರ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.